ಅತ್ಯುದ್ರಿಕ್ತ ವಿದೋಷದಸ್ವತಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನಪ್ರಕಾಶಾವೃತಿ ಧಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇದೆಲ್ಲ ಆಯ್ತೀಗ. ಬ್ರಹ್ಮ ಪ್ರಜಾಪತಿಶ್ಚೇತಿ ವಿಷ್ಣುರನ್ಯಂ ಪ್ರಬೋಧಯೇತ್ ತಥೇಂದ್ರನಾಮ ಇತ್ಯಾದಿ ಹೇಳ್ತಾ ಕೆಲವು ಪದಗಳೆಲ್ಲ ಬೇರೆ ಬೇರೆ ಇದೆ. ಆ ಪದಕ್ಕೆ ಈ ಅರ್ಥ ಮಾಡಬೇಕು ನೋಡಿ. ಇಂದ್ರ ಅಂದರೆ ಇಂದ್ರ ಅಲ್ಲ, ಕೆಲವು ಕಡೆಗೆ ಬೇರೆಯವರು ಅದಕ್ಕೆಲ್ಲ ಬೇರೆ ಕಡೆ ಕೊಟೇಶನ್ ತೊಗೊಂಡು ನಾವೇ ಏನೂ ಅರ್ಥ ಮಾಡ್ಕೊಂಡಾಗಿಲ್ಲ. ಸಂಬಂಧಪಟ್ಟ ವಾಕ್ಯ ತೊಗೊಂಡು ಸೇರಿಸ್ಕೊಂಡು ಓದಬೇಕು. ಅದಕ್ಕೆಲ್ಲ ಆಚಾರ ಹೇಳ್ತಾರೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳಿ, ತ್ರಯೋ ಧರ್ಮಸ್ಕಂಧಾ ಯಜ್ಞೋ ಅಧ್ಯಯನಂ ದಾನಂ ನೋಡಿ, ಭಗವದ್ಗೀತೆ ಅರ್ಥ ಆಗುತ್ತೆ. ಧರ್ಮ ಉಳಿಸ್ಲಿಕ್ಕೆ 3 ದಾರಿ ಇದೆ ಅಂತ ಹೇಳಿದ್ರು. ಧರ್ಮ ಉಳಿಸ್ಲಿಕ್ಕೆ 3 ದಾರಿ ಬೇಕು. ಭಗವದ್ಗೀತೆ ಏನಂತ ಹೇಳಿತು? ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಇಲ್ಲಿದೆ, ಉಪನಿಷತ್ತಲ್ಲಿದೆ. ಯಜ್ಞ, ದಾನ, ಅಧ್ಯಯನ. ಯಜ್ಞೋ ಅಧ್ಯಯನಂ ದಾನಮಿತಿ. ಅಲ್ಲೇನು ಹೇಳಿದರು? ಧರ್ಮಸ್ಕಂಧ ಯಜ್ಞ, ಅಧ್ಯಯನಂ ಯಜ್ಞೋದಾನಂ ತಪಃ. ಅಧ್ಯಯನ ಅಂದರೆ ತಪಸ್ಸು, ಅದು ದೊಡ್ಡ ತಪಸ್ಸು, ಬರೀ ಸಾಮಾನ್ಯ ತಪಸ್ಸಲ್ಲ. ಯಜ್ಞ ಅಧ್ಯಯನ ದಾನ ಅಂತಕ್ಕಂಥದ್ದು ಏನದು? ಧರ್ಮಸ್ಕಂದಗಳು. ಪ್ರಥಮಃ ತತ್ತ ತಪ ಏವ, ದ್ವಿತೀಯೋ ಬ್ರಹ್ಮ, ಆಮೇಲೆ ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ, ತೃತೀಯೋ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೇ ಅವಸಾದಯನ್ ಸರ್ವ ಏತಿ ಪುಣ್ಯ ಸರ್ವಮೇತಿ ಪುಣ್ಯಶ್ಲೋಕ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ. ಅದಕ್ಕೆ ಭಗವಂತಿದೆ ಏನಂತ ಹೇಳಿತೋ? ಎಂದೂ ಬಿಡಾಗಿಲ್ಲ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಯಾಕೆ? ಧರ್ಮಸ್ಕಂಧ, ಅದು ಧರ್ಮದ ಆಧಾರಭೂತವಾದ 3 ವಸ್ತುಗಳಾದ್ದರಿಂದ ಬಿಡ್ಲಕ್ಕೆ ಬರೋದಿಲ್ಲ. ಅದು ಉಪನಿಷತ್ತಿಗೂ ಗೀತೆಗಿರೋ ಸಂಬಂಧ ನೋಡ್ಕೊಂಡ್ಬಿಟ್ರೆ ಎಷ್ಟು ಫೈನಾಗಿದೆ. ಅದರಿಂದ ಅಧ್ಯಯನ ಬಿಟ್ಟರೆ ಜ್ಞಾನ ನಿಂತೋಗ್ಬಿಡತ್ತೆ. ಇನ್ನೊಬ್ರು ಹೇಳೋಕೆ ಓದಬೇಕಲ್ಲ ಫಸ್ಟ್ ಇವನು. ಸೊ ಅಧ್ಯಯನ ಪರಂಪರೆಗೆ ಯಾವಾಗಲೂ ಜ್ಞಾನ ಸಂರಕ್ಷಣೆ ಆಗಬೇಕು. ಆಮೇಲೆ ದಾನ, ಇವ್ರು ಯಾರು ಏನೋ ಕೊಡದೆ ಹೋದ್ರೆ ಮನುಷ್ಯ ಬದುಕ್ತಾನೆ. ಹಾಗೆ ದಾನ ಅಂಬೋದು ಯಾವಾಗಲೂ ಅದೊಂದು ಅಕೇಶನಲ್ ಕಾನ್ಸೆಪ್ಟ್ ಅಲ್ಲ, ಡೈಲಿ ದಾನ ಇರ್ತದೆ. ಏನಾದ್ರು ಒಂದು ಕೊಟ್ಟ ಅದು ದಾನ. ಇನ್ನೊಬ್ಬರು ಸಹಾಯ ಮಾಡೋದು ದಾನದ ಒಂದು ಭಾಗ, ಗೊತ್ತಾಯ್ತು? ಅಭಯ ಪ್ರದಾನ ಅದು ಒಂದು ದಾನನೇ. ಯೋಚನೆ ಮಾಡಬೇಡ, ಸ್ವಲ್ಪ ಇರು ಅಂತ ಹೇಳ್ತಾರೆ, ಆ ಧೈರ್ಯ ಕೊಡ್ತಾರೆ. ಅದೇ ಒಂದು ಸಹಾಯವನ್ನು ಉಳ್ಕೊಂಡ. ಅದರಿಂದ ಹುಷಾರಾಗಿರ್ಬೇಕು. ತಪಸ್ಸು, ಯಜ್ಞ, ಅದನ್ನೆಲ್ಲ ಫಿಸಿಕಲಿ ಅಪ್ಲೈ ಮಾಡೋದೆಲ್ಲ ದಾನ, ಸ್ಪಿರಿಚುವಲಿ ಮಾಡೋದೆಲ್ಲ ಯಜ್ಞ. ಕಾಣದ ದೇವತೆಗಳಿಗೆ ಕೊಟ್ಟರೆ ಅದು ಯಜ್ಞ, ಕಂಡವ್ರಿಗೆ ಕೊಟ್ಟರೆ ದಾನ. ಒಬ್ಬ ವ್ಯಕ್ತಿ ಕಾಣ್ತಾನೆ ಕೊಟ್ಬಿಡ್ತೀರಿ, ದಾನ. ದೇವತೆಗಳ ಕಣ್ಣಿಗೆ ಕಾಣೋದಿಲ್ಲ, ಮಂತ್ರದಿಂದ ಕೊಡ್ತಾನೆ, ಅದೇನು ಅದು ದಾನ. ಇದು ಯಜ್ಞ, ಅದು ದಾನ. ಇದು ತಪಸ್ಸು, ಎರಡನ್ನು ಕನೆಕ್ಟ್ ಮಾಡ್ತದೆ. ತಪಸ್ಸಿಲ್ಲದೆ ದಾನ ಮಾಡೋಕ್ಕೂ ಬರೋದಿಲ್ಲ, ಯಜ್ಞ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ಧರ್ಮಸ್ಕಂದ ಅಂತ ಕರೆದಿದ್ದ. ಅಂದರೆ ಇದರಿಂದ ಗೀತೆ ಅರ್ಥ ಆಗ್ತದೆ, ಗೀತೆಯಿಂದ ಇದು ಅರ್ಥ ಆಗುತ್ತೆ. ಇಷ್ಟೇ ನಿಸ್ಬಿಟ್ಬಿಟ್ರೆ ಅದ್ರಲ್ಲಿ ಡೀಟೇಲ್ಸ್ ಇದೆ. ಮತ್ತೆ ಈಗ ಅದೇ ಯಜ್ಞ 3 ವಿಧ, ದಾನ 3 ವಿಧ ಎಲ್ಲ ಪರಮಾತ್ಮ ಹೇಳಕ್ಕೆ ಶುರು ಮಾಡ್ತಾನೆ. ಎಲ್ಲ ಡೀಟೇಲ್ಸ್ ಅವು. ಆ ಡೀಟೇಲ್ಸ್ ಇಲ್ಲಿ ಭಾಳ ಹೇಳೋದಿಲ್ಲ. ಬೇಸಿಕ್ ವಿಷಯ ಬಂದ ಮೇಲೆ ಅದ್ರ ಸಂಬಂಧಪಟ್ಟ ರಿಲೇಟೆಡ್ ವಿಷಯ ಎಲ್ಲಿ ತಿಳ್ಕೊಬೇಕು ನಾವು? ಅಲ್ಲಲ್ಲೇ ತಿಳ್ಕೊಬೇಕು, ಬೇರೆ ದಾರಿ ಇಲ್ಲ. ಸರ್ವಧರ್ಮೈ ಪುಣ್ಯಲೋಕೋ ಬ್ರಹ್ಮಜ್ಞಾನಾತ್ ವಿಮುಚ್ಯತೆ. 3 ಮಾಡಿದರೆ ಪುಣ್ಯಲೋಕ ಸಿಗುತ್ತೆ, ಬ್ರಹ್ಮಜ್ಞಾನ ಬಂದು ಕೊನೆ ಮುಕ್ತನೇ ಆಗಿಬಿಡ್ತಾನೆ. ಫಲಶ್ರುತಿ ಆಚಾರ್ಯ ಭಾಷ್ಯ ಅಷ್ಟೇ. ಇದರಲ್ಲಿ ಯಾವುದು ಮಾಡಬೇಕು? ಅಲ್ಲ, 3 ಮಾಡಬೇಕು ಅಂತ. ನತ್ಯಾಜ್ಯಂ ಕಾರ್ಯಮೇವ ತತ್. ಅದಕ್ಕೆ ಪ್ರಶ್ನೆ ಹಾಕ್ಕೊಂಡ್ರು ಯತಿಗಳೇನು ಏನು ದಾನ ಮಾಡ್ತಾರೆ ಅಂದರೆ ಜ್ಞಾನದಾನ ಮಾಡ್ತಾರೆ. ಅದೇನೇ ಜ್ಞಾನದಾನ. ಅದಕ್ಕೆ ನಾವು ಎಷ್ಟೇ ದಕ್ಷಿಣೆ ಕೊಟ್ಟರು ಕೂಡ ಅವರು ಕೊಡೋ ದಾನ ನಮಗಿಂತ ದೊಡ್ಡದಾಗಿರುತ್ತೆ. ಯಾಕೆ? ಜ್ಞಾನದಾನ ಮಾಡೋದ್ರಿಂದ ಜ್ಞಾನಕ್ಕೆ ಸಮ ಇನ್ನೊಂದು ವಸ್ತು ಇಲ್ಲ. ಆದ್ದರಿಂದ ಅವ್ರ ದಾನ ಭಾರಿ ದೊಡ್ಡದು ಅಂತ ಅರ್ಥ. ಅದೇ ರೀತಿಯೇ ಪ್ರತಿಯೊಂದು ಕೂಡ ಯಜ್ಞ, ದಾನ. ಅವ್ರಿಗೆ ಯಜ್ಞ ಇಲ್ಲ ಅಂತ ಕೇಳಿದರೆ ಭಗವದ್ ಆರಾಧನೆ ಯಜ್ಞ ಅವರಿಗೆ. ತಪಸ್ಸು ಅಧ್ಯಯನನೇ ತಪಸ್ಸು. ಈ ತಪಸ್ಸು ಮಾಡಬೇಕಾದ ಕಾರಣ ಇಲ್ಲ. ಪುಣ್ಯಲೋಕ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ ಸರ್ವಧರ್ಮೈ ಪುಣ್ಯಲೋಕ. ಅದಕ್ಕೆ ಸರ್ವ ಏತಿ ಅಂತ ಹೇಳಿದರು. ಯಾರು ಮಾಡಬೇಕು, ಯಾವ್ದಕ್ಕೂ ಪ್ರಶ್ನೆ ಇಲ್ಲ, 3 ಮಾಡಬೇಕು ಅಂತ. ಇದು ಆ 6 ಸಬ್ಜೆಕ್ಟ್ಸ್ ಇದ್ದರೆ ಪಾಸ್ ಆಗ್ಲಿಕ್ಕೆ ಏನು ಮಾಡಬೇಕು? 6 ಪಾಸ್ ಆಗಬೇಕು. ಇಲ್ಲಿ 3 ಪಾಸ್ ಆಗಬೇಕು. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಆಚಾರ ಅರ್ಥ ಬರೀತಾರೆ. ಮತ್ತೊಂದು ಕಡೆ ಹೇಳಬೇಕಾದ್ರೆ 3 ಕರ್ಮ ಅಧಿಕಾರ: ಯಜ್ಞ ಕರ್ಮಣಿ, ದಾನ ಕರ್ಮಣಿ, ತಪಃ ಕರ್ಮಣಿ. 3 ಅಧಿಕಾರ ಇದೆ. 3 ಪ್ರತಿಯೊಬ್ಬರು ಮಾಡಬೇಕು. ಭಾರಿ ಬಡವನು ಕೂಡ ಏನು ಮಾಡಬೇಕು? ಅದಕ್ಕೆ ಕತೆ ಹೇಳ್ತಾರೆ. ತುಂಬ ಅವ್ರು ಇರೋದೇ ಇಷ್ಟು ಹಚ್ಕೊಂಡು ಕೂತಿದ್ದಾರೆ, ಯಾರೋ ಬಂದಾಗ ಹಸಿವೆ ಆಗಿದೆ ಅಂತ. ನಮಗೆ ಇಲ್ಲ ಕೊಡ್ತೀವಿ ಅಂತ ಹೇಳಬಾರ್ದು. ಅದರಲ್ಲೇ ಕೊಡಬೇಕು ಹೊರತು ಏನು ಮಾಡಬಾರ್ದು?
ಇಲ್ಲಬಾರ್ದು. ಅದು ಏನು ಮಾಡಿದ ಆತ ಸಾಕಾಗಲಿಲ್ಲ ಅಂದ, ಕೊಡಿ ಎಲ್ಲ ಕೊಟ್ಟು ಕೂತ್ಕೊಂಡ್ಬಿಟ್ರು ಕೊನೆಗೆ. ಎಷ್ಟು ಮಟ್ಟಿಗೆ ಅಂತ ಅದು ಅಷ್ಟು ಕಂಪಲ್ಸರಿ ಅಂತ. ಅನ್ನದಾನ ಅಂತೂ ಇನ್ನೂ ಶ್ರೇಷ್ಠ, ಅದಕ್ಕೇನು ಹುಡುಕ್ಲೇಬೇಕಾಗಿಲ್ಲ, ಯಾರು ಏನಂತ ಕೇಳಲೇಬಾರ್ದು. ಅನ್ನದಾನ ಜಲದಾನ ಎರಡು ಮಾಡಬೇಕಾದ್ರೆ ಏನೂ ಪ್ರಶ್ನೆ ಮಾಡಬಾರ್ದು. ಏನು ಮಾಡಬೇಕು, ಅದಕ್ಕೆ ಸುಮ್ಮನೆ ಕೊಟ್ಬಿಡ್ಬೇಕು. ಅದು ಅಯೋಗ್ಯ ಅಂತ ಗೊತ್ತಿದ್ರು ಕೊಡಬೇಕು, ಅದು ಇನ್ನೂ ಸ್ವಾರಸ್ಯ. ಭಾರಿ ದುಷ್ಟ ಅಂತ ಗೊತ್ತಿದ್ರೆ ಏನು ಮಾಡಬೇಕು, ಕೊಡಬೇಕು. ಇವತ್ತು ಜೈಲಲ್ಲಿದ್ದವರೆಗೂ ಆಟ ಊಟ ಆಗ್ತಾ ಇಲ್ಲ ಸರ್ಕಾರ. ದುಷ್ಟ ಅದು ಉಪವಾಸ, ಅದು ಡಿಮ್ಯಾಂಡ್ ಬೇರೆ ಗೊತ್ತು. ಕಪ್ಪು ಉಪ್ಪು ಕಡಿಮೆ ಆಗಿತ್ತು, ಖಾರ ಕಡಿಮೆ ಆಗಿತ್ತು, ಅದು ಬೇರೆ. ಅದನ್ನು ನೀವು ಕೇಳಬಾರ್ದು ಅಂತ ಹೇಳೋದಿಲ್ಲ. ಬೇರೆ ಐಟಮ್ಸ್ ಕೇಳಾಗಿಲ್ಲ, ಬಟ್ ಕೊಟ್ಟ ಐಟಮ್ ಏನಿರಬೇಕು ಅದು ಕ್ವಾಲಿಟಿ ಮೇಂಟೈನ್ ಮಾಡೋದು, ಇಲ್ಲದ್ರೆ ತಪ್ಪಾಗತ್ತೆ. ಸರ್ವಧರ್ಮೈ ಪುಣ್ಯಲೋಕೋ ಬ್ರಹ್ಮಜ್ಞಾನಾದ್ ವಿಮುಚ್ಯತೆ. ಇವರು ಅಲಂಕಾರ ಕೊಡಿಸೋರು ಅಲಂಕಾರಕ್ಕೆ ಕೊಡಿಸಿದಾಗ ಏನೇನೋ ಹಾಕ್ತಾರೆ, ಆದರೆ ಉಳಿಸ್ಕೊಳಿಸುವಾಗ ಏನೇನೋ ಹಾಕಬೇಕು ಅಂತ ಅರ್ಥ ಅಲ್ಲ, ಒಳ್ಳೆ ಕ್ವಾಲಿಟಿನೇ ಹಾಕಬೇಕು. ಅದು ಚೇಂಜ್ ಮಾಡೋಂಗಿಲ್ಲ, ಅದು ಪುಷ್ಟಿಕರ ಅದೆಲ್ಲ ಹಾಗೆ ಕಾಮನ್. ಇಲ್ಲಿ ವೆರೈಟಿಗಳು ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ಕ್ವಾಲಿಟಿ ತಿನ್ನಬೇಕು ಬರುತ್ತೆ, ಆರೋಗ್ಯ ಬರುತ್ತೆ, ಉಳಿಯುತ್ತೆ ಅನ್ನೋದಕ್ಕೆ ಬೇರೆ ಕಾರಣ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ತಪಶ್ಶಬ್ದೇನೇವೆ ಇತಿ ಎಷ್ಟು ಹೇಳ್ತಾರೆ ನೋಡಿ ಇಲ್ಲೇನೆ. ಇದಿಷ್ಟು ಗೀತಾ ಓದೋದು ಅಪ್ಲೈ ಮಾಡಿಕೊಡೋದೇ ಇಲ್ಲ, ಅದನ್ನೇ ಓದಲ್ಲ ಸಮಸ್ಯೆ ಇರೋದು. ಫಸ್ಟು ಅಪ್ಲೈ ಮಾಡ್ಕೊಳ್ಳೋದು ಇನ್ನೂ ದೂರ. ಪ್ರಜಾಪತಿ ಲೋಕಾನ್ ಅಭ್ಯತಪತ್ ತೇಭ್ಯೋ ಅಭಿತಪ್ತೇಭ್ಯ ಸ್ತ್ರೈ ವಿದ್ಯಾ ಸಂಪ್ರಾಸ್ರವತ್. ಆಮೇಲೆ ತಾಮ್ ಅಭ್ಯತಪತ್ ತಸ್ಯಾಹ ಅಭಿಪತಪ್ತಾಯಾಹ ಏತಾನಿ ಅಕ್ಷರಾಣಿ ಸಂಪ್ರಾಸ್ರವಂತ ಭೂಹು ಭುವಃ ಸ್ವಹ ಇತಿ. ನೋಡಿ ಎಷ್ಟು ಬಂತಿ, ಮೂರು ಹೇಳಿದ್ರಲ್ಲ, ಭೂಹು ಭುವಃ ಸ್ವಹ, ಅದರಿಂದ ಬಂದಿದ್ದು. ಸೊ ಮೂರು ಅಟ್ಯಾಚ್ ಆಗಿ ಒಂದಕ್ಕೊಂದು. ಅಭ್ಯಪತತ್ ತೇಭ್ಯೋ ಅಭಿತಪ್ತೇಭ್ಯ ಓಂಕಾರ, ಆದ ತಕ್ಷಣ ಓಂಕಾರ ಬಂತ. ಮೇಲೆ ತದ್ಯಥ ಶಂಕುನ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಂ ಏತೇನ ಓಂಕಾರೇಣ ಸರ್ವಾ ವಾಕ್ ಸಂತೃಣ್ಣ ಓಂಕಾರ ಏವ ಇದಂ ಸರ್ವಂ ಓಂಕಾರ ಏವ ಇದಂ ಸರ್ವಂ. ಅಲ್ಲಿಗೆ ನಾಳೆ ಅದು ಓಂಕಾರದ ಮಹತ್ವ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದ